ಹಾಯ್ ಗೈಸ್, ನಮ್ಮ ಚಾನೆಲ್ ಸೆಂಟ್ರಿ ಶಾಲಾ ಬೈ ಸೆಂಟರ್ ಸಿಟಿಗೆ ಮತ್ತೆ ಸ್ವಾಗತ. ನನ್ನ ಹೆಸರು ಅನೋಜ್, ನಮ್ಮ ಚಾನೆಲ್ ಪಾಲುದಾರರ ಪೋಷಕ ಮತ್ತು ನಾನು ಸೆಂಟರ್ ಸಿಟಿಯ ಟ್ರೈನಿಂಗ್ ವಿಭಾಗದ ಮುಖ್ಯಸ್ಥನು. ಮೊದಲು ನಾವು ಫಮ್ಸ್ ಕುರಿತಾಗಿ ಮಾಡಿದ ವಿಡಿಯೋಗಳು ಮತ್ತು ಮಸ್ ಪಠ್ಯಕ್ರಮದ 12 ಅಧ್ಯಾಯಗಳನ್ನು ಹಾಕಿದ್ದಕ್ಕೆ ಎಲ್ಲರೂ ನೀಡಿದ ಅದ್ಭುತ ಪ್ರತಿಕ್ರಿಯೆಗೆ ತುಂಬಾ ಧನ್ಯವಾದಗಳು ಹೇಳಲು ಇಚ್ಛಿಸುತ್ತೇನೆ. ನಮ್ಮ ವಿಡಿಯೋಗಳಿಗೆ 3 ಲಕ್ಷಕ್ಕಿಂತ ಹೆಚ್ಚು ವೀಕ್ಷಣೆಗಳು ಬಂದಿವೆ. ಧನ್ಯವಾದಗಳು ಎಲ್ಲರಿಗೂ. ಇಂದು ನಾವು ಒಂದು ವಿಭಿನ್ನ ಸರಣಿಯನ್ನು ಪ್ರಾರಂಭಿಸುತ್ತಿದ್ದೇವೆ. ಅದು ಸೆಫ್ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಬಗ್ಗೆ. ಇದನ್ನು ಸೆಬಿ ಹೊಸ ಇನ್ವೆಸ್ಟ್ಮೆಂಟ್ ವರ್ಗವಾಗಿ ಪ್ರಾರಂಭಿಸಿದೆ. ಇನ್ವೆಸ್ಟ್ಮೆಂಟ್ ಉತ್ಪನ್ನದ ಬಗ್ಗೆ ಮತ್ತು ಅದರ ಸಂಪೂರ್ಣ ಪಾಠ್ಯಕ್ರಮದ ವಿಡಿಯೋಗಳನ್ನು ನಾವು ತಯಾರಿಸೋಣ. ಆದರೆ today's video is about tips and tricks to pass the SEF exam. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. SEF ಪರೀಕ್ಷೆ ಪಾಸ್ ಮಾಡಲು ಟಿಪ್ಸ್ ಮತ್ತು ಟ್ರಿಕ್ಸ್. ಇದರಲ್ಲಿ ನಾನು ನಿಮಗೆ ಕೆಲವು ವಿಷಯಗಳನ್ನು, ಕೆಲವು ಟಿಪ್ಸ್, ಕೆಲವು ಟ್ರಿಕ್ಸ್ ಹೇಳುತ್ತೇನೆ. ಅವುಗಳನ್ನು ಬಳಸಿಕೊಂಡು ನೀವು ಈ ಪರೀಕ್ಷೆಯನ್ನು ಪಾಸ್ ಮಾಡಬಹುದು. ನಂಬಿ, ಈ ಟಿಪ್ಸ್ ಮತ್ತು ಟ್ರಿಕ್ಸ್ ವಿಡಿಯೋ ತುಂಬಾ ಆಸಕ್ತಿದಾಯಕವಾಗಿರುತ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಗಮನದಿಂದ ಕೇಳಿ. ನೀವು ಕೂಡ ಸೆಫ್ ಪರೀಕ್ಷೆ ಕ್ಲಿಯರ್ ಮಾಡಲು ಇಚ್ಛಿಸುತ್ತಿದ್ದರೆ, ಏಕೆಂದರೆ ನೋಡಲಾಗುತ್ತಿದೆ ಪ್ರತಿ 10 ಜನರಲ್ಲಿ ಕೇವಲ ಒಬ್ಬನೇ ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡುತ್ತಿರುವನು. ಆದ್ದರಿಂದ ಇದು ತುಂಬಾ ಕಠಿಣ ಪರೀಕ್ಷೆ. ಆದರೆ ಇದಕ್ಕಾಗಿ ಉತ್ತಮ ತಯಾರಿ, ಟಿಪ್ಸ್, ಟ್ರಿಕ್ಸ್ ಜೊತೆಗೆ ನ್ಯೂಮೆರಿಕಲ್ಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಆಗ ಮಾತ್ರ ನೀವು ಪಾಸ್ ಆಗಬಹುದು. ನೋಡಿ, ಮೊದಲು ನಮಗೆ ಇದು ಅರ್ಥ ಮಾಡಿಕೊಳ್ಳಬೇಕು. ಸೆಫ್ ಪರೀಕ್ಷೆ ಎಂದರೇನು, ಏಕೆ ಇದನ್ನು ಆರಂಭಿಸಲಾಗಿದೆ ಮತ್ತು ಯಾರು ಈ ಪರೀಕ್ಷೆಯನ್ನು ಬರೆಯಬಹುದು. ಸೆಫ್ ಎಂದರೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಇದನ್ನು ಸೆಬಿ ಒಂದು ವಿಭಿನ್ನ ಇನ್ವೆಸ್ಟ್ಮೆಂಟ್ ಉತ್ಪನ್ನವಾಗಿ ಪರಿಚಯಿಸಿದೆ. ಇದರಲ್ಲಿ ಕನಿಷ್ಠ 10 ಲಕ್ಷ ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಇಲ್ಲಿ ಫಂಡ್ ಮ್ಯಾನೇಜರ್ ಡೆರಿವೇಟಿವ್ಸ್ ಅನ್ನು ಬಳಸಬಹುದು. ಅಂದರೆ ಫಂಡ್ ಮ್ಯಾನೇಜರ್ ಡೆರಿವೇಟಿವ್ಸ್ ಬಳಸುತ್ತಿರುವುದರಿಂದ, ಹಾಗಾಗಿ ಈ ದೃಷ್ಟಿಯಿಂದ ನಮಗೆ ಡೆರಿವೇಟಿವ್ ಎಂದರೇನು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯವಾಗುತ್ತದೆ. ಏಕೆಂದರೆ ಸೆಫ್ ಪರೀಕ್ಷೆಯ ಸಂಪೂರ್ಣ ಪಠ್ಯಕ್ರಮವೇ ಡೆರಿವೇಟಿವ್ಸ್ ಮೇಲೆ ಆಧಾರಿತವಾಗಿದೆ. ಈ ಪರೀಕ್ಷೆಗೆ 3 ಪುಸ್ತಕಗಳನ್ನು ಸಂಯೋಜಿಸಿ ಸಿದ್ಧಪಡಿಸಲಾಗಿದೆ. ಅವುಗಳಲ್ಲಿ ಮೊದಲನೆಯದು ನೆಸಮ್ ಸೀರೀಸ್ ಈಕ್ವಿಟಿ ಡೆರಿವೇಟಿವ್ಸ್. ಈಕ್ವಿಟಿ ಡೆರಿವೇಟಿವ್ಸ್ನ ಸಂಪೂರ್ಣ ಪುಸ್ತಕ ಇದರಲ್ಲಿ ಬರುತ್ತದೆ. ನಂತರ ನೆಸಮ್ನ ಕರೆನ್ಸಿ ಡೆರಿವೇಟಿವ್ಸ್ ಪರೀಕ್ಷೆಯ ಭಾಗವು ಇದರಲ್ಲಿ ಸೇರಿದೆ. ಹಾಗೆಯೇ ಇಂಟರೆಸ್ಟ್ ರೇಟ್ ಡೆರಿವೇಟಿವ್ಸ್ ಕೂಡ ಇದರಲ್ಲಿ ಸೇರಿದೆ. ಈ 3 ಪುಸ್ತಕಗಳನ್ನು ಸೇರಿಸಿ ಈ ಒಂದು ಪರೀಕ್ಷೆಯನ್ನು ರೂಪಿಸಲಾಗಿದೆ. ಇದು 150 ಅಂಕಗಳ ಪರೀಕ್ಷೆ, 3 ಗಂಟೆಗಳ ಅವಧಿಯದು ಮತ್ತು ಪ್ರತಿಯೊಂದು ತಪ್ಪು ಉತ್ತರಕ್ಕೆ 0.25% ನೆಗೆಟಿವ್ ಮಾರ್ಕಿಂಗ್ ಇದೆ. ಆದ್ದರಿಂದ ಇದು ಸುಲಭವಾದ ಪರೀಕ್ಷೆ ಅಲ್ಲ. ನಾನು ನಿಮಗೆ ಹೇಳುತ್ತೇನೆ, ಇದು ತುಂಬಾ ಕಷ್ಟದ ಪರೀಕ್ಷೆ. ನೀವು ಕಳೆದ ಅನೇಕ ವರ್ಷಗಳಿಂದ ಫೈನಾನ್ಷಿಯಲ್ ಡಿಸ್ಟ್ರಿಬ್ಯೂಷನ್, ಮ್ಯೂಚುವಲ್ ಫಂಡ್ಸ್ ಅಥವಾ ಫಂಡ್ಸ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಇದ್ದರೂ ಸಹ ನಿಮಗೆ ಈ ಪರೀಕ್ಷೆ ತುಂಬಾ ಕಷ್ಟವಾಗಬಹುದು. ಏಕೆಂದರೆ ಈ ವಿಷಯಗಳು ತುಂಬಾ ತಾಂತ್ರಿಕವಾಗಿವೆ. ಅದಕ್ಕಾಗಿ today's ವಿಡಿಯೋ ತುಂಬಾ ಮುಖ್ಯವಾಗಿದೆ. ಇದರಲ್ಲಿ ನಾನು ನಿಮಗೆ ಸಿಎಫ್ ಪರೀಕ್ಷೆ ಪಾಸ್ ಮಾಡಲು ಟಿಪ್ಸ್ ನೀಡಲಿದ್ದೇನೆ. ಹಾಗಾದರೆ ಆರಂಭಿಸೋಣ. ಮೊದಲು ಇದರ ರಚನೆಯನ್ನು ನಿಮಗೆ ವಿವರಿಸುತ್ತೇನೆ. ಪರೀಕ್ಷೆಯ ರಚನೆ, ಪರೀಕ್ಷೆಯ ಸ್ಟ್ರಕ್ಚರ್ ಮತ್ತು ಪರೀಕ್ಷೆ ಯಾವ ರೀತಿಯಲ್ಲಿ ಬರುತ್ತದೆ ಎಂಬುದನ್ನು ನೋಡೋಣ. ಇಡೀ ಪರೀಕ್ಷೆಯ ಆಧಾರವೇ ಈಕ್ವಿಟಿ ಡೆರಿವೇಟಿವ್. ನಾನು ನನ್ನ ಫಮ್ಸ್ನ 6ನೇ ಅಧ್ಯಾಯದಲ್ಲಿ ಡೆರಿವೇಟಿವ್ ಬಗ್ಗೆ ವಿವರಿಸಿದ್ದೇನೆ. ಆದರೆ ಡೆರಿವೇಟಿವ್ ಅನ್ನು ಯಾವ ಕಾರಣಕ್ಕಾಗಿ ಪ್ರಾರಂಭಿಸಲಾಯಿತು ಎಂಬುದು ನಿಮಗೆ ಗೊತ್ತಿರಬೇಕು. ಅದು ಹೆಜಿಂಗ್ ಉದ್ದೇಶಕ್ಕಾಗಿ ಪ್ರಾರಂಭಿಸಲಾಯಿತು. ಇಡೀ ಆಧಾರವನ್ನು ನಾನು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ವಿವರಿಸುತ್ತೇನೆ. ಆದರೆ ಟಿಪ್ನಲ್ಲಿ ಹೇಳಬೇಕಾದ್ದೆಂದರೆ, ಇಲ್ಲಿ ಡೆರಿವೇಟಿವ್ ವೇಳೆ ಇಡೀ ಪರೀಕ್ಷೆಯ ಆಧಾರ. ನಿಮಗೆ ಡೆರಿವೇಟಿವ್ ಕನ್ಸೆಪ್ಟ್ ಮಾತ್ರ ಗೊತ್ತಿರಬೇಕು. ನೀವು ಯಾವ ಕನ್ಸೆಪ್ಟ್ ಅರ್ಥ ಮಾಡಿಕೊಳ್ಳುತ್ತೀರೋ ಅದು 3 ವಿಭಾಗಗಳಿಗೂ ಅನ್ವಯಿಸುತ್ತದೆ. ನೀವು ಡೆರಿವೇಟಿವ್ ಎಂದರೇನು ಎಂದು ಅರ್ಥ ಮಾಡಿಕೊಂಡರೆ ಅದು ಈಕ್ವಿಟಿ ಡೆರಿವೇಟಿವ್ಗಳಿಗೆ ಅನ್ವಯಿಸುತ್ತದೆ. ಅದೇ ರೀತಿ ನಿಮ್ಮ ಕರೆನ್ಸಿ ಡೆರಿವೇಟಿವ್ಗಳಿಗೂ ಅನ್ವಯಿಸುತ್ತದೆ. ಹಾಗೆಯೇ ಇಂಟರೆಸ್ಟ್ ಡೆರಿವೇಟಿವ್ಗಳಿಗೂ ಅನ್ವಯಿಸುತ್ತದೆ. ಆದ್ದರಿಂದ ಮುಖ್ಯವಾದದ್ದು ಈಕ್ವಿಟಿ ಡೆರಿವೇಟಿವ್. ಈಕ್ವಿಟಿ ಡೆರಿವೇಟಿವ್ನಲ್ಲಿ ಎಲ್ಲೋ ಫ್ಯೂಚರ್ಸ್, ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಅನ್ನು ಸಾಮಾನ್ಯವಾಗಿ ಹೂಡಿಕೆದಾರರು ಬಳಸುತ್ತಾರೆ. ಆದರೆ ಹೆಚ್ಚು ಸಮಸ್ಯೆ ಬರುತ್ತದೆ ಕರೆನ್ಸಿ ಡೆರಿವೇಟಿವ್ಗಳಲ್ಲಿ, ಏಕೆಂದರೆ ಕರೆನ್ಸಿ ಡೆರಿವೇಟಿವ್ಗಳು ಸಂಪೂರ್ಣವಾಗಿ ಸಂಖ್ಯಾತ್ಮಕಗಳ ಮೇಲೆ ಆಧಾರಿತವಾಗಿವೆ. ಅಲ್ಲಿ ಕೇವಲ ಸಂಖ್ಯಾತ್ಮಕ ಪ್ರಶ್ನೆಗಳೇ ಬರುತ್ತವೆ. ವಸ್ತು ಲೆಕ್ಕಾಚಾರವನ್ನು ಹೊರತೆಗೆಯಲು ಬರುತ್ತವೆ. ಮತ್ತು ನಿಮಗೆ ಹೆಚ್ಚು ತೊಂದರೆ ಆಗೋದು ಇಂಟರೆಸ್ಟ್ ಡೆರಿವೇಟಿವ್ನಲ್ಲಿ. ಏಕೆಂದರೆ ಬಾಂಡ್ ಅಥವಾ ಫಿಕ್ಸ್ಡ್ ಇನ್ಕಮ್ನ ಪದಗಳನ್ನು ಜನರು ಚೆನ್ನಾಗಿ ತಯಾರಾಗಿರುವುದಿಲ್ಲ. ಏಕೆಂದರೆ ಡೆಟ್ ಅಥವಾ ಫಿಕ್ಸ್ಡ್ ಇನ್ಕಮ್ ಬಗ್ಗೆ ಕಡಿಮೆ ಕೇಳುತ್ತೇವೆ ಮತ್ತು ಬಹಳ ಕಡಿಮೆ ಜನರು ಇದರಲ್ಲಿ ಹೂಡಿಕೆ ಮಾಡಲು ಇಚ್ಛಿಸುತ್ತಾರೆ, ಏಕೆಂದರೆ ಕಡಿಮೆ ವಾಪಸ್ಸು ಸಿಗುತ್ತದೆ. ಆದರೆ ಸರಿಯಾದ ಆಸ್ತಿ ಹಂಚಿಕೆಯಿಂದ ಮಾಡಿದರೆ ಡೆಟ್ ಕೂಡ ಒಳ್ಳೆಯ ಹೂಡಿಕೆ ವರ್ಗವಾಗಬಹುದು. ಇಲ್ಲಿ ನಮ್ಮ ಆಧಾರವೇ ಡೆರಿವೇಟಿವ್ಗಳ ಮೇಲೆ ಇದೆ. ಹೀಗಾಗಿ ಈ 3 ವಿಷಯಗಳು ಈಕ್ವಿಟಿ ಡೆರಿವೇಟಿವ್ಗಳು, ಕರೆನ್ಸಿ ಡೆರಿವೇಟಿವ್ಗಳು ಮತ್ತು ಇಂಟರೆಸ್ಟ್ ಡೆರಿವೇಟಿವ್ಗಳು. ಆದರೆ ಮುಖ್ಯವಾದದ್ದು ಈಕ್ವಿಟಿ ಡೆರಿವೇಟಿವ್. ಮೊದಲು ನೀವು ಈಕ್ವಿಟಿ ಡೆರಿವೇಟಿವ್ಗಳ ಪುಸ್ತಕವನ್ನು ಓದಬೇಕಾಗುತ್ತದೆ. ಇದು ನನ್ನ ಸಲಹೆ. ಇದೇ ಟಿಪ್, ಇದೇ ಟ್ರಿಕ್. ಈ ಪರೀಕ್ಷೆಗೆ ಡೆರಿವೇಟಿವ್ಗಳು ನಿಮಗೆ ಗೊತ್ತಿರಬೇಕು. ಈಕ್ವಿಟಿ ಡೆರಿವೇಟಿವ್ ಪುಸ್ತಕವನ್ನು ಸಂಪೂರ್ಣವಾಗಿ ಓದಬೇಕು. ಅಲ್ಲಿ ಏನನ್ನು ಬಿಟ್ಟು ಬಿಡಬಾರದು. ಎಲ್ಲ ಕನ್ಸೆಪ್ಟ್ಗಳಿಂದ ಹಿಡಿದು ಯಾವ ರೀತಿಯಲ್ಲಿ ಪ್ರಾರಂಭವಾಯಿತು, ಹೆಜಿಂಗ್ ಎಂದರೇನು, ಸ್ಪೆಕ್ಯುಲೇಷನ್ ಎಂದರೇನು, ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಇವೆಲ್ಲವನ್ನೂ ತಿಳಿಯಬೇಕು. ನೇರವಾಗಿ ಮಾರುಕಟ್ಟೆಗೆ ಹೋಗಿ ನಿಮ್ಮದೇ ಡಿಮ್ಯಾಟ್ ಖಾತೆ ತೆರೆಯಿರಿ. ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ನಲ್ಲಿ ಟ್ರೇಡ್ ಮಾಡಿ ನೋಡಿ. ಟ್ರೇಡಿಂಗ್ ಹೇಗೆ ನಡೆಯುತ್ತದೆ ಎಂಬುದನ್ನು ಅನುಭವಿಸಿ.
ನೀವು ಪ್ರಾಯೋಗಿಕವಾಗಿ ವಿಷಯಗಳನ್ನು ಪ್ರಾರಂಭಿಸಿದಾಗ ಈಕ್ವಿಟಿ ಡೆರಿವೇಟಿವ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ಎರಡನೇದು ಕರೆನ್ಸಿ ಡೆರಿವೇಟಿವ್. ಇದು ಸಂಪೂರ್ಣ ಸಂಖ್ಯಾತ್ಮಕವಾಗಿದೆ. ಅಲ್ಲಿ USD ಚಲನೆ ಹೇಗಿದೆ, ಎಲ್ಲ ಪ್ರಮುಖ ಕರೆನ್ಸಿಗಳ ಚಲನೆ ಹೇಗಿರುತ್ತದೆ ಎಂಬುದನ್ನು ತಿಳಿಯಬೇಕು. ನಾನು ಇಂದು ಭಾರತದಲ್ಲಿದ್ದರೆ ಮತ್ತು ನನಗೆ US ಹೂಡಿಕೆ ಮಾಡಬೇಕಾದರೆ ನಾನು ಯಾವ್ಯಾವುದನ್ನು ಗಮನದಲ್ಲಿಡಬೇಕು? ಅಥವಾ ಒಬ್ಬ US ಹೂಡಿಕೆದಾರನು ಭಾರತದಲ್ಲಿ ಹೂಡಿಕೆ ಮಾಡಬೇಕಾದರೆ ಕರೆನ್ಸಿಯ ಚಲನೆ ಅವನ ರಿಟರ್ನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯಬೇಕು. ಹೀಗಾದ ಪ್ರಶ್ನೆಗಳು ಇಲ್ಲಿ ಬರುತ್ತವೆ. ಇಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಮತ್ತು ಮೂರನೆಯದಾಗಿ ಇಂಟರೆಸ್ಟೆಡ್ ಡೆರಿವೇಟಿವ್ಸ್ ಕೂಡ ಬಹಳ ಮುಖ್ಯವಾಗಿವೆ. ಡೆರಿವೇಟಿವ್ಸ್ನಲ್ಲಿ ಕೂಡ ನಿಮಗೆ ತುಂಬ ಹೆಚ್ಚು ಗಮನ ಕೊಡಬೇಕಾಗುತ್ತದೆ. ಮತ್ತು ಬಹುತೇಕ ಜನರಿಗೆ ಇಂಟರೆಸ್ಟೆಡ್ ಡೆರಿವೇಟಿವ್ಸ್ನಲ್ಲೇ ಹೆಚ್ಚು ಕಷ್ಟವಾಗುತ್ತಿದೆ, ಏಕೆಂದರೆ ಅಲ್ಲಿ ಫಿಕ್ಸ್ಡ್ ಇನ್ಕಮ್ ಕಡಿಮೆ ಇದೆ, ಬಾಂಡ್ಗಳ ಟರ್ಮಿನಾಲಜಿ ಇದೆ. ಅದನ್ನು ನಾನು ನನ್ನ ಅಧ್ಯಾಯದಲ್ಲಿ ನಿಮಗೆ ತುಂಬ ಚೆನ್ನಾಗಿ ವಿವರಿಸುತ್ತೇನೆ. ನಾನು ಇಂಟರೆಸ್ಟೆಡ್ ಡೆರಿವೇಟಿವ್ಸ್ ಬಗ್ಗೆ ಪ್ರಾಪರ್ ವಿಡಿಯೋ ಮಾಡೋದಾಗ ನೀವು ಅದನ್ನು ಗಮನದಿಂದ ಕೇಳಿ ಮತ್ತು ಅರ್ಥ ಮಾಡಿಕೊಳ್ಳಿ. ಅದಕ್ಕಾಗಿ ನನ್ನ ಮೊದಲ ಸಲಹೆ ಮತ್ತು ಟಿಕ್ ಎಂದರೆ ನೀವು ಎಕ್ವಿಟಿ ಡೆರಿವೇಟಿವ್ಸ್ ಪುಸ್ತಕವನ್ನು ಯಾವತ್ತೂ ಬಿಟ್ಟು ಬಿಡಬಾರದು. ಇನ್ನು ಮುಂದೆ ನೀವು ಪರೀಕ್ಷೆ ಬರೆಯಲು ಹೋಗುತ್ತಿದ್ದೀರಾ ಅಂದರೆ ಶಾರ್ಟ್ ನೋಟ್ಸ್ ಮೂಲಕ ಸಾಲದು, ನೀವು ಸಂಪೂರ್ಣ ಪಠ್ಯಕ್ರಮವನ್ನು ಗಮನದಿಂದ ಓದಬೇಕು. ಅದಕ್ಕಿಂತಲೂ ಉತ್ತಮವಾದ ವಿಷಯವೆಂದರೆ ನಾನು ಸಂಪೂರ್ಣ ಪಠ್ಯಕ್ರಮದ ವಿಡಿಯೋಗಳನ್ನು ತಯಾರಿಸಿ ನನ್ನ ಸೆಂಟ್ರಿ ಶಾಲಾ ಚಾನೆಲ್ನಲ್ಲಿ ಪೋಸ್ಟ್ ಮಾಡುತ್ತೇನೆ. ಈಗ ನಾನು PNSನ 12ರಲ್ಲಿ 12 ಅಧ್ಯಾಯಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇನೆ. ಪೂರ್ಣ ಇಕ್ವಿಟಿ ಡೆರಿವೇಟಿವ್ಸ್ ಪಠ್ಯಕ್ರಮದ ಸರಣಿಯಲ್ಲಿ 11 ಅಧ್ಯಾಯಗಳನ್ನು ಮುಗಿಸಿ ನಾನು ಡೆರಿವೇಟಿವ್ಸ್ನ ವಿಡಿಯೋಗಳನ್ನು ಹಾಕುತ್ತೇನೆ. ನಂಬಿ ನೋಡಿ. ಮೊದಲನೆಯದರಿಂದ 6ನೇ ಅಧ್ಯಾಯಗಳವರೆಗೆ ಅವು ತುಂಬಾ ಮೂಲಭೂತವಾದ ಅಧ್ಯಾಯಗಳು, ಅವುಗಳಿಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ನಾನು ತುಂಬ ಸರಳ ಭಾಷೆಯಲ್ಲಿ ಉದಾಹರಣೆಗಳ ಮೂಲಕ ವಿವರಿಸಲು ಪ್ರಯತ್ನಿಸುತ್ತೇನೆ. ಎಕ್ಸಾಮ್ನ ಪ್ರಶ್ನೆಗಳು ಬಹಳ ಸ್ಪಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ನೋಡಿ. ಹೆಚ್ಚಿನ ಪ್ರಶ್ನೆಗಳು ಈಕ್ವಿಟಿ ಡೆರಿವೇಟಿವ್ಸ್ನಿಂದಲೇ ಬರುತ್ತವೆ. ನಾನು ಪರೀಕ್ಷೆ ಬರೆದಾಗ ಒಟ್ಟು 150 ಪ್ರಶ್ನೆಗಳಲ್ಲಿ ಸುಮಾರು 70ರಿಂದ 80 ಪ್ರಶ್ನೆಗಳು, ಅರ್ಧಕ್ಕಿಂತ ಹೆಚ್ಚು ಪ್ರಶ್ನೆಗಳು ಈಕ್ವಿಟಿ ಡೆರಿವೇಟಿವ್ಸ್ನಿಂದ ಬಂದಿದ್ದವು ಎಂದು ನೋಡಿದೆ. ನಂತರ ಸುಮಾರು 50ರಿಂದ 60 ಪ್ರಶ್ನೆಗಳು ಕರೆನ್ಸಿ ಡೆರಿವೇಟಿವ್ಸ್ನಿಂದ ಬರುತ್ತವೆ ಮತ್ತು ಸುಮಾರು 30 ಪ್ರಶ್ನೆಗಳು ಇರುತ್ತವೆ. ಇಂಟರೆಸ್ಟ್ ಅಥವಾ ಇಂಟರ್ಸ್ಟೇಟ್ ಡೆರಿವೇಟಿವ್ಸ್ ತುಂಬಾ ಕಷ್ಟವಾಗಿದೆ, ಆದರೆ ಅಲ್ಲಿ ಪ್ರಶ್ನೆಗಳು ಸ್ವಲ್ಪ ಕಡಿಮೆ ಕೇಳಲಾಗುತ್ತವೆ. ಆದ್ದರಿಂದ ಸಲಹೆ ನೀಡಲಾಗುವುದಿಲ್ಲ ನೀವು ಇಂಟರ್ಸ್ಟೇಟ್ ಪುಸ್ತಕವನ್ನು ಓದಬೇಡಿ ಅಥವಾ ಕಡಿಮೆ ಓದಿ ಎಂದು, ಬದಲಿಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ, ಸಂಪೂರ್ಣ ಓದು ಮಾಡಿ. ಇದು ಮುಖ್ಯವಾದುದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಪ್ರಶ್ನೆಗಳು ಸ್ವಲ್ಪ ಹೆಚ್ಚು ಈಕ್ವಿಟಿ ಡೆರಿವೇಟಿವ್ಸ್ನಿಂದ ಬಂದಿದ್ದವು ಎಂದು ನನಗೆ ಅನಿಸಿತು. ನಂತರ 2ನೇ ಸ್ಥಾನದಲ್ಲಿ ಕರೆನ್ಸಿಯಿಂದ ಪ್ರಶ್ನೆಗಳು ಇದ್ದವು ಮತ್ತು 3ನೇ ಸ್ಥಾನದಲ್ಲಿ ಡೆರಿವೇಟಿವ್ಸ್ನಿಂದ ಪ್ರಶ್ನೆಗಳು ಇದ್ದವು. ಹೀಗಾಗಿ ಈ ದೃಷ್ಟಿಯಿಂದ ನಾವು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗಿದೆ. ಈಕ್ವಿಟಿ ಡೆರಿವೇಟಿವ್ ಬಗ್ಗೆ ಇಲ್ಲಿ ಈ ಪರೀಕ್ಷೆಯಲ್ಲಿ ಒಳ್ಳೆಯ ವಿಷಯವೆಂದರೆ ಬಹಳಷ್ಟು ಓವರ್ಲ್ಯಾಪಿಂಗ್ ಇದೆ. ಓವರ್ಲ್ಯಾಪಿಂಗ್ ಅಂದರೆ ಒಂದು ಡೆರಿವೇಟಿವ್ನ ಕನ್ಸೆಪ್ಟ್ 3 ವಿಭಾಗಗಳಿಗೂ ಅನ್ವಯಿಸುತ್ತದೆ. ನೀವು ಒಂದು ಡೆರಿವೇಟಿವ್ ಎಂದರೇನು, ಅದರ ವ್ಯಾಖ್ಯಾನವೇನು ಎಂಬುದನ್ನು ಒಮ್ಮೆ ಅರ್ಥ ಮಾಡಿಕೊಂಡರೆ ಆ ವ್ಯಾಖ್ಯಾನ 3 ವಿಭಾಗಗಳಿಗೂ ಅನ್ವಯಿಸುತ್ತದೆ. ಇದು ನಿಮ್ಮ ಈಕ್ವಿಟಿ ಡೆರಿವೇಟಿವ್ಗೂ ಅನ್ವಯಿಸುತ್ತದೆ, ಕರೆನ್ಸಿಗೂ ಅನ್ವಯಿಸುತ್ತದೆ, ಹಾಗೆ ಸೆಮಿ ಇಂಟರೆಸ್ಟ್ ಡೆರಿವೇಟಿವ್ಗಳಿಗೂ ಅನ್ವಯಿಸುತ್ತದೆ. ಹೀಗಾಗಿ ಇಲ್ಲಿ ಅತ್ಯುತ್ತಮವಾದ ವಿಷಯವೆಂದರೆ ವಿಷಯಗಳು ಬಹಳಷ್ಟು ಓವರ್ಲ್ಯಾಪ್ ಆಗಿವೆ. ಎಲ್ಲರಲ್ಲಿಯೂ ಕನ್ಸೆಪ್ಟ್ ಅಧ್ಯಾಯವು ಬಹುತೇಕ ಒಂದೇ ಆಗಿರುತ್ತದೆ. ನಂತರ ನಿಮ್ಮ ಟ್ರೇಡಿಂಗ್ ಮೆಕ್ಯಾನಿಸಮ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತದೆ. ನಂತರ ಕೋರ್ಟ್ ಆಫ್ ಕಾಂಟ್ರಾಕ್ಟ್ನಲ್ಲಿಯೂ ಮುಖ್ಯವಾದ ಸಾಮಾನ್ಯ ಅಂಶಗಳು ಒಂದೇ ಆಗಿರುತ್ತವೆ. ನಿಮ್ಮ ರೆಗ್ಯುಲೇಟರಿ ಫ್ರೇಮ್ವರ್ಕ್ನಲ್ಲಿಯೂ ಬಹಳಷ್ಟು ಸಾಮ್ಯತೆಗಳು ಇವೆ. ಹಾಗೆಂದರೆ ಒಂದು ರೀತಿಯಲ್ಲಿ ಇಲ್ಲಿ ಇನ್ನೊಂದು ಒಳ್ಳೆಯ ವಿಷಯವೆಂದರೆ ನೀವು ಈಕ್ವಿಟಿ ಡೆರಿವೇಟಿವ್ನ ಸಂಪೂರ್ಣ ಪುಸ್ತಕವನ್ನು ಓದಿದರೂ ಕೂಡ ಅನೇಕ ವಿಷಯಗಳು ಮುಂದಿನ ಅಧ್ಯಾಯಗಳಲ್ಲಿ ಕೂಡ ಅದೇ ರೀತಿಯಾಗಿ ಬರುತ್ತವೆ ಮತ್ತು ಹಲವಾರು ಬಾರಿ ಪ್ರಶ್ನೆಗಳು ಕೂಡ ಪುನರಾವರ್ತಿಯಾಗುತ್ತವೆ. ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಮಾತನಾಡುವುದಾದರೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ 0.25% ನೆಗೆಟಿವ್ ಮಾರ್ಕಿಂಗ್ ಇದೆ. ಪರೀಕ್ಷೆ ತುಂಬಾ ದೊಡ್ಡದು, 3 ಗಂಟೆಗಳ ಪರೀಕ್ಷೆ ಇದೆ ಮತ್ತು ನಂಬಿ ಅರ್ಧ ಗಂಟೆ ಅಥವಾ 1 ಗಂಟೆಗೂ ಹೆಚ್ಚು ಕಾಲ ಕುಳಿತುಕೊಳ್ಳುವುದರಲ್ಲಿ ಸ್ವಲ್ಪ ದಣಿವು ಬರುತ್ತದೆ. ನಾವು ಹೆಚ್ಚು ಸಮಯ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. 1 ಗಂಟೆಯಾದ ಮೇಲೆ ನಿಮಗೆ ಅನಿಸುತ್ತದೆ, ನಾನು ಇಷ್ಟರಲ್ಲೇ ಕೇವಲ 30ರಿಂದ 40 ಪ್ರಶ್ನೆಗಳನ್ನಷ್ಟೇ ಉತ್ತರಿಸಿದ್ದೇನೆ, ಇನ್ನು 120 ಅಥವಾ 130 ಪ್ರಶ್ನೆಗಳು ಉಳಿದಿವೆ. ಆದ್ದರಿಂದ ಮೊದಲಿನಿಂದಲೇ ನಿಮ್ಮನ್ನು ಮಾನಸಿಕವಾಗಿ ಸಿದ್ಧಪಡಿಸಿಕೊಂಡು ಹೋಗಿ ಮತ್ತು ನಿಮ್ಮ ಗಮನ ಮಟ್ಟ ಇಲ್ಲಿ ತುಂಬಾ ಹೆಚ್ಚಿರಬೇಕು. ಈ 3 ಗಂಟೆಗಳ ಗಮನವನ್ನು ಇಲ್ಲಿ ನೀವು ತೋರಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ನಿಮಗೆ ಹೇಳುತ್ತಿದ್ದೇನೆ, ಇದು ಇನ್ನೊಂದು ಟ್ರಿಕ್ ಕೂಡ ಇದೆ ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡುವುದಕ್ಕೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಮಟ್ಟ ಇರಬೇಕು, ಜೊತೆಗೆ 3 ಗಂಟೆಗಳ ಗಮನ ಕೂಡ ಇರಬೇಕು. ಈ ಪರೀಕ್ಷೆ 3 ಗಂಟೆಗಳಲ್ಲಿಯೇ ಮುಗಿಯಬೇಕು. 3 ಗಂಟೆಗೂ ಹೆಚ್ಚು ಬೇಕಾಗಿಲ್ಲ, 3 ಗಂಟೆಗೂ ಕಡಿಮೆ ಬೇಕಾಗಿಲ್ಲ. NISM ಈ ಪರೀಕ್ಷೆಯನ್ನು ತುಂಬಾ ವಿಶಿಷ್ಟವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಇಲ್ಲಿ ಕೇಳಲಾಗುವ ಹಲವಾರು ಪ್ರಶ್ನೆಗಳು ಕೂಡ ತುಂಬಾ ವಿಶಿಷ್ಟವಾಗಿವೆ. ಏಕೆಂದರೆ ಸೆಬಿ ಅಥವಾ NISM ಖಚಿತಪಡಿಸಿಕೊಳ್ಳಲು ಬಯಸುತ್ತವೆ, ಈ ವ್ಯವಹಾರಕ್ಕೆ ಯಾರು ಬರುತ್ತಾರೋ, ಯಾರು SIF ವಿತರಣೆ ಮಾಡ್ತಾರೋ, ಯಾರು ಇಂತಹ ಸಲಹೆ ನೀಡ್ತಾರೋ ಅವರಿಗೆ ಈ ಸೆಗ್ಮೆಂಟ್ನ ಸಂಪೂರ್ಣ ಮತ್ತು ಆಳವಾದ ಜ್ಞಾನ ಇರಬೇಕು. ಏಕೆಂದರೆ ಇದರಲ್ಲಿ ಕನಿಷ್ಠ ಹೂಡಿಕೆ 10 ಲಕ್ಷ ರೂಪಾಯಿ ಇದೆ ಮತ್ತು ಡೆರಿವೇಟಿವ್ಸ್ ಎಂಬವು ರಿಸ್ಕಿ ಉತ್ಪನ್ನಗಳಾಗಿವೆ. ಅದಕ್ಕಾಗಿ ನೀವು ಮಾರಾಟ ಅಥವಾ ವಿತರಣೆಗೆ ಮುನ್ನ ಸಂಪೂರ್ಣ ಜ್ಞಾನ ಹೊಂದಿರಬೇಕು. ಮೂರನೇದು, ಆಯ್ಕೆಗಳು ಬಹಳ ಹೋಲಿಕೆಯಾಗಿವೆ.
ನೋಡಿ, ನಿಮಗೆ 3 ಮತ್ತು 4 ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ಬರುತ್ತವೆ. ಅವುಗಳಲ್ಲಿ 3 ಅಥವಾ 4 ಆಯ್ಕೆಗಳು ಇರುತ್ತವೆ. ನೀವು ಸರಿಯಾದ ಉತ್ತರವನ್ನು ಆರಿಸಬೇಕು. ನೀವು ಗಮನಿಸುತ್ತೀರಾ, ಆಯ್ಕೆಗಳು ಬಹಳ ಹೋಲಿಕೆಯಾಗಿವೆ, ಬಹಳ ಕಡಿಮೆ ವ್ಯತ್ಯಾಸ ಇರುತ್ತದೆ. ನೀವು ಯಾವುದಾದರೂ ಲೆಕ್ಕಾಚಾರ ಮಾಡಿ ಉತ್ತರಕ್ಕೆ ಬಂದಿದ್ದರೆ ಉಳಿದ ಆಯ್ಕೆಗಳು ಕೂಡ ಅದೇ ಉತ್ತರದ ಸುತ್ತಲೂ ಇರುತ್ತವೆ. ಅದಕ್ಕಾಗಿಯೇ ಇದು ಇದೆ, ಏಕೆಂದರೆ ಅವರು ನಿಮ್ಮನ್ನು ಕಾನ್ಸೆಪ್ಟ್ ಮೇಲೆ ಪರೀಕ್ಷಿಸಲು ಬಯಸುತ್ತಾರೆ. ಅವರು ನೋಡಲು ಬಯಸುತ್ತಿರುವುದು ನೀವು ಮಾಡಿದದ್ದು ಸರಿಯೇ ಅಲ್ಲವೇ ಎಂಬುದನ್ನು. ನೀವು ಪ್ರಶ್ನೆಯನ್ನು ಬಗೆಹರಿಸಿ ಕಂಡುಹಿಡಿದ ಉತ್ತರವು ಆಯ್ಕೆಯಲ್ಲಿ ಇರಬಹುದು, ಆದರೆ ಅದು ತಪ್ಪಾಗಿರಬಹುದು. ಇದಕ್ಕೆ ಹೆಚ್ಚಿನ ಸಾಧ್ಯತೆಗಳಿವೆ. ಅದಕ್ಕಾಗಿ ನೀವು ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಬೇಕು, ಅದು ನಿಖರವಾಗಿ ಏನು ಕೇಳುತ್ತಿದೆ ಎಂಬುದನ್ನು. ಪರೀಕ್ಷೆಯನ್ನು ಬಹಳ ವಿಶಿಷ್ಟ ರೀತಿಯಲ್ಲಿ ರೂಪಿಸಲಾಗಿದೆ, ಆದ್ದರಿಂದ ನೀವು ಸಂಪೂರ್ಣ ಪ್ರಶ್ನೆಯನ್ನು ಚೆನ್ನಾಗಿ ಓದಬೇಕು. ಇದು ನನ್ನ ಸಲಹೆ. ಅರ್ಧ ಪ್ರಶ್ನೆ ಓದಿ ಉತ್ತರವನ್ನು ಟಿಕ್ ಮಾಡಬಾರದು. ಮತ್ತೊಂದು ಸಲಹೆ ಎಂದರೆ, ನೀವು ಸಂಪೂರ್ಣ ಪ್ರಶ್ನೆಯನ್ನು ಓದಿದ ನಂತರ ಎಲ್ಲ ಆಯ್ಕೆಗಳನ್ನು ಕೂಡ ಓದಬೇಕು. ಇದು ಅರ್ಥವಲ್ಲ ನೀವು ಮೊದಲ ಆಯ್ಕೆಯನ್ನು ನೋಡಿದರೆ ಅಥವಾ ಎರಡನೇ ಆಯ್ಕೆಯನ್ನು ನೋಡಿದರೆ ಸಾಕು ಎಂದು. ನೀವು ಸರಿಯಿದೆ ಎಂದು ಕಂಡುಬಂದರೆ 3ನೇ ಮತ್ತು 4ನೇ ಆಯ್ಕೆಗಳನ್ನು ನೋಡಲೇ ಇಲ್ಲ. 3ನೇ ಅಥವಾ 4ನೇ ಆಯ್ಕೆಯೂ ಸಹ ಸರಿಯಾಗಿರಬಹುದು, ಅಥವಾ ಕೆಳಗಿನ ಆಯ್ಕೆಯಲ್ಲಿ ಬಿ ಆಯ್ಕೆಯೇ ಸರಿಯಾಗಿದೆ ಎಂದು ಇರಬಹುದು. ಆದ್ದರಿಂದ ನೀವು ಪರೀಕ್ಷೆಯಲ್ಲಿ ತುಂಬಾ ಜಾಗೃತಿಯಿಂದ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದಿ ಎಲ್ಲ 4 ಅಥವಾ 3 ಆಯ್ಕೆಗಳನ್ನು ಎಷ್ಟು ಆಯ್ಕೆಗಳನ್ನು ಕೊಟ್ಟಿದ್ದಾರೋ ಅವುಗಳನ್ನು ಓದಬೇಕು. ಅವನ್ನೆಲ್ಲ ಪೂರ್ಣವಾಗಿ ಓದಬೇಕು, ನಂತರವೇ ನೀವು ಟಿಕ್ ಮಾಡಬೇಕು. 4ನೇದು ನ್ಯೂಮೆರಿಕಲ್ಗಳನ್ನು ಮಾಡಬೇಕು. ಈ ಪರೀಕ್ಷೆಯಲ್ಲಿ 60% ಪ್ರಶ್ನೆಗಳು ನ್ಯೂಮೆರಿಕಲ್ಗಳೇ ಇರುತ್ತವೆ, ಅಂದರೆ ಸುಮಾರು 92 ರಿಂದ 95 ಪ್ರಶ್ನೆಗಳು ನ್ಯೂಮೆರಿಕಲ್ ಆಧಾರಿತವಾಗಿರುತ್ತವೆ. ಅದಕ್ಕಾಗಿ ನಾವು ನ್ಯೂಮೆರಿಕಲ್ಗಳನ್ನು ಮಾಡೋದಿಲ್ಲ ಅಥವಾ ಕೇವಲ ಸಿದ್ಧಾಂತ ಪ್ರಶ್ನೆಗಳನ್ನೇ ಮಾಡೋಣ ಎಂದು ಯೋಚಿಸೋದು ಸಾಧ್ಯವಿಲ್ಲ. ನೀವು ಹೀಗೆ ಮಾಡಿದರೆ ನೀವು ಯಾವತ್ತೂ ಪಾಸ್ ಆಗಲು ಸಾಧ್ಯವಿಲ್ಲ. ನ್ಯೂಮೆರಿಕಲ್ಗಳ ಅಭ್ಯಾಸವನ್ನು ನೀವು ಮಾಡಿಯೇ ಹೋಗಬೇಕು. ನಾನು ಮಾಡುವ ವಿಡಿಯೋಗಳಲ್ಲಿ ನಾನು ನಿಮಗೆ ಅಭ್ಯಾಸ ಮಾಡಿಸಿ ನ್ಯೂಮೆರಿಕಲ್ಗಳನ್ನು ಮಾಡಿ ತೋರಿಸುತ್ತೇನೆ. ಅದಕ್ಕಾಗಿ ನ್ಯೂಮೆರಿಕಲ್ಗಳನ್ನು ನಾವು ಯಾವತ್ತೂ ಬಿಟ್ಟು ಬಿಡಬಾರದು, ಏಕೆಂದರೆ 90 ಅಂಕಗಳನ್ನು ಇದರಲ್ಲಿ ತರುವುದೇ ಗುರಿ. 60% ಅಂಕಗಳು ನೆಗೆಟಿವ್ ಮಾರ್ಕಿಂಗ್ನೊಂದಿಗೆ ಒಟ್ಟು 190 ಅಂಕಗಳನ್ನು 150 ಅಂಕಗಳಲ್ಲಿ ತರುವುದು. ಮತ್ತು ಎಲ್ಲೋ ನಾವು ಸಂಪೂರ್ಣ ಪರೀಕ್ಷೆಯಲ್ಲಿ 150 ಪ್ರಶ್ನೆಗಳನ್ನು ಮಾಡಬೇಕೆಂದುಕೊಂಡು ಹೋಗಬಾರದು. ನಮಗೆ ಇಷ್ಟು ಆತ್ಮವಿಶ್ವಾಸ ಇರಬೇಕು, ನಾವೇನಾದರೂ 132 ರಿಂದ 135 ಪ್ರಶ್ನೆಗಳನ್ನು ಮಾಡಬಹುದು, ಅದರಲ್ಲಿ 20-25 ತಪ್ಪಾದರೂ ಪರವಾಗಿಲ್ಲ. ಹಾಗಾದರೆ ನಮಗೆ ಸುಮಾರು 100-105 ಅಂಕಗಳಷ್ಟು ಬರುತ್ತದೆ. ಇದರಿಂದ ನಾವು ಪಾಸ್ ಆಗಬಹುದು. ನಮಗೆ 80-90 ಅಥವಾ 100% ಅಂಕಗಳು ಬೇಕಾಗಿಲ್ಲ. ಇನ್ನು ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಮಗೆ ಕೇವಲ ಪಾಸಿಂಗ್ ಮಾರ್ಕ್ಸ್ ಬೇಕು, ಆದರೆ ನಾವು ಕೇವಲ ಪಾಸಿಂಗ್ ಮಾರ್ಕ್ಸ್ಗಾಗಿ ಮಾತ್ರ ಹೋಗುವುದು ಸರಿಯಲ್ಲ. ಅಂತೆಯೇ ಕನಿಷ್ಠ 70 ರಿಂದ 75% ಅಂಕಗಳನ್ನು ಗುರಿಯಾಗಿಸಬೇಕು, ಮತ್ತು 70% ಅಂಕಗಳನ್ನು ಗುರಿಯಾಗಿಸಲು ನೀವು 105 ರಿಂದ 110 ಅಂಕಗಳನ್ನು ತರುವ ಅಗತ್ಯವಿದೆ. 105 ರಿಂದ 110 ಅಂಕಗಳನ್ನು ತರುವುದಕ್ಕೆ ನೀವು ಕನಿಷ್ಠ 120 ರಿಂದ 150 ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಬೇಕು. ಅದಕ್ಕಾಗಿ ನಾನು ನಿಮಗೆ ಹೇಳುತ್ತಿದ್ದೇನೆ, ಆ 150 ಅಂಕಗಳಲ್ಲಿ ನೀವು ಪ್ರಯತ್ನಿಸಿ ಕನಿಷ್ಠ 110 ಪ್ರಶ್ನೆಗಳು ನಿಮ್ಮದು ಸರಿಯಾಗಿರಲಿ. ಮತ್ತು ಉಳಿದ 30 ಪ್ರಶ್ನೆಗಳು ನಿಮಗೆ ಗೊತ್ತಿರದವು, ಬಹಳ ಕಠಿಣವಾಗಿರಬಹುದು, ಬಹಳ ಸಮಯ ತೆಗೆದುಕೊಳ್ಳುವ ಪ್ರಶ್ನೆಗಳಾಗಿರಬಹುದು, ಅವನ್ನು ನೀವು ಬಿಟ್ಟು ಬಿಡಬೇಕು. ಕೆಲವು ಪ್ರಶ್ನೆಗಳು ಬರುತ್ತವೆ, ಸಂಪೂರ್ಣ ಕೆಡಿ ಕಾಂಪ್ಲೆಕ್ಸ್ ಡೇಟಾ ಇಂಟರ್ಪ್ರಿಟೇಷನ್ ಬರೆಯಲಾಗಿರುತ್ತದೆ. ಹಾಗಾಗಿ ಆ ಪ್ರಶ್ನೆಗಳನ್ನು ನೀವು ಬಿಟ್ಟು ಬಿಡಿ ಅಥವಾ ಕೊನೆಯದಕ್ಕೆ ಇಟ್ಟುಕೊಳ್ಳಿ, ಅವು ನಿಮ್ಮ ಸಮಯವನ್ನು ಹೆಚ್ಚು ವ್ಯರ್ಥ ಮಾಡುತ್ತವೆ. ಹೀಗಾಗಿ ದೊಡ್ಡ ಪ್ರಶ್ನೆಗಳನ್ನು ಕೊನೆಯದಕ್ಕೆ ಇಟ್ಟುಕೊಳ್ಳಿ, ಆದರೆ ನ್ಯೂಮೆರಿಕಲ್ ಪ್ರಶ್ನೆಗಳನ್ನು ನೀವು ಮಾಡಲೇಬೇಕು ಮತ್ತು ನಿಮಗೆ ತುಂಬಾ ಅಭ್ಯಾಸ ಬೇಕಾಗುತ್ತದೆ. 5ನೇದು ಮೊದಲು ಸುಲಭ ಪ್ರಶ್ನೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಇಡೀ ಪರೀಕ್ಷೆಯಲ್ಲಿ ನೋಡಿ, ನಾನು ನಿಮಗೆ ಹೇಳ್ತೀನಿ, 50 ಪ್ರಶ್ನೆಗಳು ಇರುತ್ತವೆ, ಅವು 10 ಸೆಕೆಂಡುಗಳಲ್ಲಿ ಪರಿಹರಿಸಬಹುದು. 10 ಸೆಕೆಂಡುಗಳಲ್ಲಿ ನೀವು ಪ್ರಶ್ನೆ ಓದಿ ಆಯ್ಕೆಗಳನ್ನು ನೋಡಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬಹುದು. ಆ 50 ಪ್ರಶ್ನೆಗಳು ತುಂಬಾ ಸರಳವಾಗಿರುತ್ತವೆ, ಯಾವುದೇ ತಲೆಕೆಡಿಸಿಕೊಳ್ಳುವ ಪ್ರಶ್ನೆಗಳಲ್ಲ. ನಿಮಗೆ ಇದರಲ್ಲಿ ಹೆಚ್ಚು ಯೋಚನೆ ಮಾಡುವ ಅಗತ್ಯವಿಲ್ಲ. ಇಂತಹ ಪ್ರಶ್ನೆಗಳನ್ನು ನಾವು ಮೊದಲಿಗೆ ಮಾಡಬೇಕು. ಮೊದಲಿಗೆ ನಾನು ನಿಮಗೆ ಹೇಳಲು ಹೋಗುತ್ತಿರುವ ಪರೀಕ್ಷೆಯ ವಿಧಾನವೇನು ಅಂದರೆ, ತುಂಬಾ ಗಮನದಿಂದ ಅರ್ಥ ಮಾಡಿಕೊಳ್ಳಿ. ನೀವು ಪ್ರಶ್ನೆಗಳನ್ನು ಮುಂದುವರಿಸುತ್ತಾ ಹೋಗಬೇಕು. ನೀವು ಒಂದು ಪ್ರಶ್ನೆಗೆ ಟಿಕ್ ಮಾಡಿದ್ದೀರಿ, ಎರಡನೇ ಪ್ರಶ್ನೆ ನಿಮಗೆ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ ಅಂದರೆ ಅದನ್ನು ಬಿಟ್ಟು ಮುಂದೆ ಹೋಗಿ ಅದನ್ನು ರಿವ್ಯೂಗೆ ಹಾಕಿ. 3ನೇದು 4ನೇದು ಹೀಗೆ ನೀವು ಸಂಪೂರ್ಣ ಪೇಪರ್ ಮಾಡಬಹುದು. 50-60 ಪ್ರಶ್ನೆಗಳು ಇರುತ್ತವೆ, ನೀವು ಅವುಗಳನ್ನು ಮಾಡಿರುತ್ತೀರಿ. ಆಮೇಲೆ ಮತ್ತೆ ಪ್ರಾರಂಭಿಸಿ, ಆಗ ನಿಮಗೆ ಪರೀಕ್ಷೆಯಲ್ಲಿ ಗೊತ್ತಾಗುತ್ತದೆ ಈ 50 ಪ್ರಶ್ನೆಗಳನ್ನು ನೀವು ಮಾಡಿದ್ದೀರಿ, ಯಾವ ಪ್ರಶ್ನೆಗಳು ಬಾಕಿ ಇವೆ ಎಂದು ತೋರಿಸುತ್ತದೆ. ಆಮೇಲೆ ನೀವು ರಿವ್ಯೂಗೆ ಹಾಕಿದ ಪ್ರಶ್ನೆಗಳಿಂದ ಮತ್ತೆ ಪ್ರಾರಂಭಿಸಬಹುದು. ಪರೀಕ್ಷೆಯನ್ನು ನೀವು ಹೀಗೆ ನೋಡಿದರೆ ನಿಮ್ಮ ಸಮಯ ಉಳಿಯುತ್ತದೆ ಮತ್ತು ಸಮಯವೂ ಉಳಿಯುತ್ತದೆ, ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಮಟ್ಟವೂ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮೇಲೆ ಒತ್ತಡವೂ ಕಡಿಮೆಯಾಗುತ್ತದೆ. ಇದು ನಿಮಗೆ ನಾನು ತುಂಬಾ ಒಳ್ಳೆಯ ಟಿಪ್ ನೀಡುತ್ತಿದ್ದೇನೆ. ಪರೀಕ್ಷೆ ಮಾಡುವ ಬಗ್ಗೆ ಮತ್ತು ಕೊನೆಗೆ ನಾನು ಸ್ವತಃ ಅನುಸರಿಸುವ ಟಿಪ್ ಎಂದರೆ ಪ್ರೊಸೆಸ್ ಆಫ್ ಎಲಿಮಿನೇಷನ್. ಕೆಲವೊಮ್ಮೆ ನಮಗೆ ಸರಿಯಾದ ಉತ್ತರ ಗೊತ್ತಿರದು, ಆದರೆ 2 ಆಯ್ಕೆಯಲ್ಲಿ ಗೊಂದಲ ಇರಬಹುದು, ಅಥವಾ ಸರಿಯಾದ ಉತ್ತರ ಗೊತ್ತಿರದಿದ್ದರೂ ಕೆಲವೊಮ್ಮೆ ಒಂದು ಆಯ್ಕೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಬಹುದು ಅಥವಾ 2 ಆಯ್ಕೆಗಳು ಉಳಿಯಬಹುದು. ಗೊಂದಲ ಉಳಿದ 2 ಆಯ್ಕೆಗಳಲ್ಲಿ ಇರುತ್ತದೆ.
ಯಾವಾಗಲೂ ಪ್ರಯತ್ನಿಸಿ. ಪ್ರೊಸೆಸ್ ಆಫ್ ಎಲಿಮಿನೇಷನ್ ಅನ್ನು ಅನುಸರಿಸಿ. ಈ ಪ್ರಕ್ರಿಯೆಯನ್ನು ಅನುಸರಿಸಿ ನೀವು ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದು. ಹಾಗಾದರೆ ಗೈಸ್, ಇವುಗಳೇ ಟಿಪ್ಸ್ ಮತ್ತು ಟ್ರಿಕ್ಸ್ SIF ಪರೀಕ್ಷೆಯನ್ನು ಪಾಸ್ ಆಗಲು. ನಮ್ಮ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಪರೀಕ್ಷೆ, ಇದನ್ನು ಎಲ್ಲರೂ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕಾಗಿದೆ. 22 ಡಿಸ್ಟ್ರಿಬ್ಯೂಟರ್ಗಳು ಮತ್ತು ಅಡ್ವೈಸರ್ಗಳು ಯಾರು SIF ಅನ್ನು ಮಾರಾಟ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸಲಹೆ ನೀಡಬೇಕು, ಅವರಿಗಾಗಿ ಭಾರತದಲ್ಲಿ ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡುವುದು ಕಡ್ಡಾಯ. ನಂತರ ಮಾತ್ರ ಅವರು ಲೈಸೆನ್ಸ್ ಪಡೆಯಬಹುದು. ಹೀಗಾಗಿ ಈ ಟಿಪ್ಸ್ ಆ ಪರೀಕ್ಷೆಯನ್ನು ಕ್ಲಿಯರ್ ಮಾಡಲು ಸಹಾಯವಾಗುತ್ತವೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಎಂದು ಆಶಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸೆಂಟ್ರಿ ಶಾಲಾನನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಉಳಿದ PNS ವಿಡಿಯೋಗಳನ್ನು ನೋಡಲು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. NSM 5 ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಪರೀಕ್ಷೆ ಕೂಡ ಇದೆ, ಅದನ್ನು ನೋಡಲು ಕೂಡ ಐ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. NISSIF ಪರೀಕ್ಷೆಯ ಸಂಪೂರ್ಣ ಚಾಪ್ಟರ್ ವೈಸ್ ವಿಡಿಯೋಗಳು ಕೂಡ ಲಭ್ಯವಿವೆ. ಈ ವಿಡಿಯೋಗಳು ಪ್ರಮುಖ ಭಾಷೆಗಳಲ್ಲಿ ಬಿಡುಗಡೆ ಆಗುತ್ತವೆ. ಹೌದು, ನಾವು ಇದನ್ನು 7 ಭಾಷೆಗಳಲ್ಲಿ ಬಿಡುಗಡೆ ಮಾಡಲಿದ್ದೇವೆ. ತುಂಬ ಧನ್ಯವಾದಗಳು.